ಹಾಯ್ ಫ್ರೆಂಡ್ಸ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡೋಣ ಬರುವಂತ 18 ಟು 25 ವರೆಗೂ ಮೇಷರಾಶಿಯವರ ಲವ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ, ಅವರ ಒಂದು ಫೀಲಿಂಗ್, ಅವರ ಪಾರ್ಟ್ನರ್ ಫೀಲಿಂಗ್, ಅವರ ಬಗ್ಗೆ ಏನಾದರೂ ಅವ್ರಿಗೆ ತೊಂದರೆಗಳು ಬರ್ತಾ ಇದಾವ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆಯಾ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಮತ್ತೆ ಈ ಒಂದು ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬಹುದು. ಆದಷ್ಟು ಇದನ್ನ ಶೇರ್ ಮಾಡಿ, ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಎಷ್ಟು ಕನೆಕ್ಟ್ ಆಯ್ತು ನನಗೆ ಒಂದ್ಸಾರಿ ಮೆಸೇಜ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ನೋಡೋಣ ಏನ್ ಒಂದು ಇವರ ರೀಡಿಂಗ್ ಬರ್ತಾ ಇದೆ. ಓಕೆ, ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರೋಂಥ ಪ್ರಕಾರ ಕರೆಂಟ್ ನಿಮ್ಮ ಎನರ್ಜಿ ಯಾವ ರೀತಿ ಬರ್ತಾ ಇದೆ ಅಂತಂದ್ರೆ, ಪ್ರೆಸೆಂಟ್ ಮೂಮೆಂಟು ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇದೆ, ಏನೋ ಒಂದು ಘಟನೆ ನಿಮ್ಮ ಜೊತೆಗೆ ನಡೆದು ಹೋಗಿದೆ, ಈಗ ಜಸ್ಟ್ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಮೇ ಬಿ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಇರ್ಬೋದು. ಓಕೆ, ಆ ರೀತಿ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ತುಂಬಾ ನೆಗೆಟಿವಿಟಿ ಇತ್ತು, ತುಂಬಾ ಏನೋ ಒಂದು ಹೆವಿನೆಸ್ ಅನ್ನುವಂಥದ್ದು ಹೇಳ್ಬಹುದು. ಆ ರೀತಿ ಒಂದು ಕಾರ್ಮಿಕ್ ಪ್ಯಾಟರ್ನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಜಸ್ಟ್ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಸೊ ಡಿಪ್ರೆಸ್ ಆಗುವಂಥದ್ದು ಏನು ಅವಶ್ಯಕತೆ ಇಲ್ಲ ನೋಡಿ. ಚೇಂಜ್ ಒನ್ ಸರ್ಟನ್ ಟೈಮ್ ಅಲ್ಲಿ ಚೇಂಜಸ್ ರಿಕ್ವೈರ್ ಇದ್ದೇ ಇರುತ್ತೆ. ಸೊ ಆ ರೀತಿ ಚೇಂಜಸ್ ನಿಮ್ಮಲ್ಲಿ ಆಗಿದೆ. ಸೊ ಅದು ಯೂನಿವರ್ಸ್ ಇಂದ ಆಗ್ಬೇಕಾಗಿತ್ತು. ಹಾಗಾಗಿ ಆ ಒಂದು ಚೇಂಜಸ್ ಆಲ್ರೆಡಿ ನಿಮ್ಮಲ್ಲಿ ಆಗಿದೆ ಅಂತ ನಾನು ಹೇಳ್ಬಹುದು. ಇನ್ನು ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿ ಇದೆ ಅಂತಂದ್ರೆ, ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅವ್ರಿಗೆ ಏನೋ ಸಮಥಿಂಗ್ ನಿಮ್ ಕಡೆಯಿಂದ ಏನೋ ಒಂದು ಅವಶ್ಯಕತೆ ಇದೆ. ಯಾವ ರೀತಿ ಅಂತಂದ್ರೆ, ಅವ್ರು ಏನೋ ಒಂದು ಕಠಿಣ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಏನೋ ಅವ್ರ ಜೀವನದಲ್ಲಿ ಏನೋ ಏರ್ಪೇರ್ ನಡೀತಾ ಇದೆ, ಏನೋ ಅವ್ರಿಗೆ ತುಂಬಾ ಪ್ರಾಬ್ಲಮೆಟಿಕ್ ಆಗಿದೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ ಕಡೆಯಿಂದ ಅವ್ರಿಗೆ ಸಪೋರ್ಟ್ ನೀಡಿದೆ ಕೂಡ. ಓಕೆ, ಬಿಟ್ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಅದನ್ನೇ ವಿಚಾರ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆನೇ ಈ ರೀತಿ ವಿಚಾರ ಮಾಡ್ತಾ ಇದ್ದೀರಾ. ಓಕೆ ಅನ್ನುವಂಥದ್ದು ನನಗೆ ಇಲ್ಲಿ ಕ್ಲಿಯರ್ ಆಗಿ ಬರ್ತಾ ಇರುವಂತದ್ದು. ಏನೋ ಅವರು ಯಾವುದೋ ಒಂದು ಪ್ಯಾಟರ್ನ್ ಅಲ್ಲಿ ಸಿಕ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ನೀವು ತುಂಬಾನೇ ವಿಚಾರ ಮಾಡ್ತಾ ಇದ್ದೀರಾ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಇನ್ನು ಅವರ ಒಂದು ಆಸ್ಪೆಕ್ಟ್ ನಿಂದ ನಾವು ಥಿಂಕ್ ಮಾಡುವಂಥದ್ದು ಏನಂತಂದ್ರೆ, ಅವ್ರು ವಿಚಾರ ಮಾಡ್ತಾ ಇರುವಂತದ್ದು, ಅವರು ನಿಮ್ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಸೊ ನೀವು ಅಷ್ಟು ಅಂದ್ರೆ ಪ್ರೀತಿ ಏನೋ ಮಾಡ್ತೀರಾ ಇಲ್ಲಂತಲ್ಲ, ಬಟ್ ಕೇರಿಂಗ್ ಇದ್ದೀರಾ, ಅಫೆಕ್ಷನೇಟ್ ಇದ್ದೀರಾ, ಲಾಯಲ್ ಆಗಿದ್ದೀರಾ. ಬಟ್ ನೋಡಿ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಎಲ್ರ ಮುಂದೆನು. ಓಕೆ, ಅಂದ್ರೆ ಈಗ ಕೆಲವೊಂದ್ ಜನ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲ ಹೇಳುವಂತದ್ದು ಈ ರೀತಿ ಎಲ್ಲ ಇರುತ್ತೆ ಪಬ್ಲಿಕ್ ಅಲ್ಲಿ. ಬಟ್ ನೀವು ಆ ರೀತಿ ಇಲ್ಲ ಅನ್ನುವಂಥದ್ದು ಅವರು ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ತುಂಬಾ ನೀವು ಕ್ಯಾಲ್ಕುಲೇಟಿವ್ ಆಗಿ ಇರ್ತೀರಾ, ಅಥಾರಿಟಿವ್ ಆಗಿರ್ತೀರಾ, ಡಾಮಿನೇಟಿಂಗ್ ಆಗಿರ್ತೀರಾ, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀರಾ ಅವ್ರ ಜೊತೆಗೆ. ಅಂದ್ರೆ ನಿಮ್ಮ ಒಂದು ಕ್ವಾಲಿಟೀಸ್ ಏನಿದೆ ಅದನ್ನೇ ಅವರು ಥಿಂಕ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಈ ರೀತಿ ಎಲ್ಲ ಅವರು ವಿಚಾರಗಳು ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹಾಗಿದ್ರೆ ಮುಂದೆ ಬರುವಂತ ಸಿಚುವೇಶನ್ ಏನಿದೆ ನೋಡಿ. ಇಲ್ಲಿ ಏನಾಗುತ್ತೆ, ಕೆಲವೊಂದ್ ಸಾರಿ ನಾವು ಮನಸ್ ಬಿಚ್ಚಿ ಮಾತಾಡ್ಲಿಲ್ಲ, ನೀವು ಮಾತಾಡ್ಲಿಲ್ಲ, ಅವರು ಮಾತಾಡ್ಲಿಲ್ಲ, ಯಾಕಂದ್ರೆ ಅವರು ಕೂಡ ಅದನ್ನೇ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ, ಏನೇ ಇದ್ರು ಕೂಡ ಸ್ವಲ್ಪ ಡಾಮಿನೇಟಿಂಗ್, ಇದು ಮಾಡಬೇಡ ಅದ್ ಮಾಡಬೇಡ, ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಈ ರೀತಿ ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಅವರು ನೋಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಒಂದು ಪ್ಯಾಟರ್ನ್ ಚೇಂಜ್ ಇದೆ, ಏನೋ ಎಮೋಷನಲ್ ಆಗಿ ಅವ್ರಿಗೆ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸಂಬರ್ ನೋಡಿ ಎಲ್ಲೋ ಒಂದ್ ಕಡೆ ಎಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ, ನೀವಿಬ್ರು ಮನಸ್ ಬಿಚ್ಚಿ ಮಾತಾಡೋದಿಲ್ಲಲ್ವಾ, ಹಾಗಾಗಿ ನಿಮ್ಗೆ ಇಬ್ಬರಿಗೂ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ತುಂಬಾನೇ ನನ್ಗೆ ಕಾಣ್ತಾ ಇರುವಂತದ್ದು. ಓಕೆ, ಮನಸ್ ಬಿಚ್ಚಿ ನೀವು ಮಾತಾಡ್ತಾ ಇಲ್ಲ, ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಹೀಗಾಗಿ ನಿಮ್ಗೆ ಇನ್ ಬರುವಂತ ಸಿಚುವೇಶನ್ ಮುಂದೆ ಫ್ಯೂಚರ್ ಅಲ್ಲಿ ಏನಾಗ್ಬೋದು. ಹಾಗಿದ್ರೆ ನೋಡಿ, ರಿಲೇಶನ್ಶಿಪ್ ಏನೋ ನಿಭಾಯಿಸ್ತಾ ಇದ್ದೀರಾ ಇಲ್ಲಂತಲ್ಲ, ಬಟ್ ಇಲ್ಲಿ ಮುಂದೆ ಬರುವಂತ ಸಿಚುವೇಶನ್ ಅಲ್ಲಿ ಯಾವುದೇ ರೀತಿ ರಿಲೇಶನ್ಶಿಪ್ ಅಲ್ಲಿ ನೆಗ್ಲಿಜೆನ್ಸಿ ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ ಫ್ಯೂಚರ್ ಅಲ್ಲಿ ನೀವು ಸಮ್ವೇರ್ ಎಲ್ಲೇ ಬ್ಯುಸಿ ಆಗಿ ಇಮ್ಮೆಚೂರ್ ಆಗಿ ನೀವು ನಡ್ಕೊಳ್ಳುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ.
ಓಕೆ, ಇಮ್ಮೆಚುರಿಟಿ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಏನಂತಾರೆ, ನಿಭಾಯಿಸ್ತಾ ಇದ್ದೀರಾ ಬಟ್ ತುಂಬಾ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದೀರಾ ಅದನ್ನ. ಓಕೆ, ಅನ್ನೋವಂಥದ್ದು ನನಗೆ ತುಂಬಾನೇ ಕಾಣ್ತಾ ಇರುವಂತದ್ದು. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಇದು ಫ್ಯೂಚರ್ ರೀಡಿಂಗ್ ಆಗಿರೋದ್ರಿಂದ ಮುಂಚೆನೆ ನಿಮ್ಗೆ ಈ ರೀತಿ ಆಗತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ನೀವು ಅದ್ರ ಬಗ್ಗೆ ಕಾಳಜಿ ತಗೋಬೇಕು. ಓಕೆ, ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ, ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ನೋಡಿ. ಕಾರ್ಡ್ ಕೂಡ ಅದೇ ಬರ್ತಾ ಇದೆ ನಿಮ್ಗೆ, ಯೂನಿವರ್ಸ್ ಇಂದ ಏನು ಬರ್ತಾ ಇದೆ ಗೈಡೆನ್ಸ್ ಅಂತಂದ್ರೆ, ನೀವಿಬ್ರು ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸಿಂಗ್ ಕಡಿಮೆ ಇದೆ, ಬ್ಯಾಲೆನ್ಸ್ ಮಾಡಿ. ನಿಮ್ಮ ಒಂದು ವರ್ಕ್ ಲೈಫ್ ಬೇರೆ ಇರುತ್ತೆ, ಬಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಬೇರೆ ಇರುತ್ತೆ. ನೀವು ಅಫ್ಕೋರ್ಸ್ ವರ್ಕ್ನು ತುಂಬಾ ಪ್ರಿಷಿಯಸ್ ಇರುತ್ತೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ, ಅದಕ್ಕೂ ನೀವು ಟೈಮ್ ಕೊಡ್ಬೇಕಾಗತ್ತೆ. ಬಟ್ ಎರಡನ್ನ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬ್ಯಾಲೆನ್ಸ್ ಅಂತಂದ್ರೇನು, ಇದು ಹೇಳ್ತಾ ಇರೋದು ಅದೇ, ಎರಡು ಮಿಕ್ಸಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀವೇನ್ ಮಾಡ್ಬೇಕು, ಆ, ಆ, ನಿಮ್ಮ ಒಂದು ವರ್ಕ್ ಝೋನ್ ಬೇರೆ ಇಡಬೇಕು, ನಿಮ್ಮ ರಿಲೇಶನ್ಶಿಪ್ ಬೇರೆ ಇಡಬೇಕು. ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ ಅದಕ್ಕೆ ಸ್ವಲ್ಪ ಟೈಮ್ ಕೊಡೋದು, ಹೊರಗಡೆ ಹೋಗೋದು, ಸುತ್ತಾಡ್ಕೊಂಡು ಬರೋದು, ಈ ರೀತಿ ಎಲ್ಲ ಮೂಮೆಂಟ್ಸ್ ಅನ್ನ ನೀವು ಕೂಡಿ ಕಳೆದಾಗ ಮಾತ್ರ ಏನಾಗುತ್ತೆ, ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ಅದೇ ನನಗೆ ತೋರಿಸ್ತಾ ಇರೋವಂಥದ್ದು, ಸ್ವಲ್ಪ ಎಲ್ಲ ಇಮ್ಮೆಚುರಿಟಿ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಆ ರೀತಿ ಬರೋದು ಬೇಡ, ಸುಧಾರಿಸ್ಕೋಬಹುದು. ಏನ್ ಆ ರೀತಿ ಏನು ಇದೆ ಅಂತ ಅನಿಸ್ತಾ ಇಲ್ಲ. ಬಟ್ ನೀವು ಪ್ರಯತ್ನ ಪಟ್ರೆ ಡೆಫಿನೆಟ್ ಆಗಿ ಸುಧಾರಿಸುವಂತದ್ದು ಆಪ್ಷನ್ಸ್ ಇದೆ. ಓಕೆ, ಹಾಗಾಗಿ ಏನ್ ಮಾಡಿ, ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ ಅಂತ ಹೇಳ್ಬಹುದು. ಓಕೆ, ಸೊ ಹಾಗಿದ್ರೆ ಫ್ರೆಂಡ್ಸ್, ಇದು ಒಂದು ರೀಡಿಂಗ್, ನಮ್ಮ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮೇಷರಾಶಿ ಅವರ ಲವ್ ರೀಡಿಂಗ್ ಅಂತ ಹೇಳ್ಬಹುದು. ಬರುವಂತ ದಿನಗಳು 18 to 25 ವರೆಗೂ. ಓಕೆ, ರೀಡಿಂಗ್ ಎಷ್ಟು ಕನೆಕ್ಟ್ ಆಯ್ತು ಒಂದು ಮೆಸೇಜ್ ಮಾಡಿ. ನಿಮ್ಗೆ ಈ ರೀಡಿಂಗ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.